ನನ್ನ ಜೊತೆ ಬರ್ತಾ ಇರೋರು ತಾರೆ, ಕಲಾವಿದೆ, ಲೀಲಾವತಿ, ಲೀಲಾವತಮ್ಮ, ಲೀಲಮ್ಮ, ನಾನು ಪ್ರೀತಿಯಿಂದ ಕರೆಯೋದು. ಎಂತೆಂಥ ಪಾತ್ರ ಮಾಡಿದ್ದೀರಮ್ಮ ಅಂತ ಕೇಳಿದೆ. ಅಯ್ಯೋ ಬಿಡ್ರಿ, ತಾಯಿಯಿಂದ ಹಿಡಿದು ನಾಯಿಯ ತನಕ ಪಾತ್ರ ಮಾಡಿದ್ದೀನಿ ನಾನು. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ. ನಾನೇನು ಅಭಿನಯಿಸಿದ್ನೋ, ನಾನೇನು ಪ್ರೊಫೆಷನ್ ಆಗಿ ತಗೊಂಡೋ, ಅದರ ಸಂಪಾದನೆಯಲ್ಲಿ ತೆಗೆದಂಥ ಕೂಡಿಟ್ಟು ನನ್ನ ಮಗನಿಗಾಗಿ ತೆಗೆದಿರುವಂತಹ ಒಂದು ಜಮೀನು, ಮನೆ ಎಲ್ಲರೂ ನಂದೇ ಇದು, ಸ್ವಂತದ್ದು ಅಂತ ಹೇಳಿದರು. ಆ ಹುಡುಗ ಅಲ್ಲೊಂದು ಸ್ಮಾರಕ ಕಟ್ಟಿದ್ದಾನೆ ಆ ಮನೆಗೆ. ಸ್ಮಾರಕ ಅಲ್ಲ ಅದು ದೇವಸ್ಥಾನ. ಆ ದೇವಸ್ಥಾನದ ಮೂರ್ತಿ ಲೀಲಮ್ಮ. ಅಮ್ಮ ಏನೇನು ದಾನ ಧರ್ಮ ಮಾಡ್ತಾ ಇದ್ರು ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಅದರ ಒಂದು ಭಾಗನ ಸರ್ಕಾರಕ್ಕೆ ಕೊಡೋ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ರು. ಯಾರು ಹೇಳಿದಾರಮ್ಮ, ಯಾರಿಗಾದ್ರೂ ವ್ಯಕ್ತಿಗೆ ಕೊಟ್ಟರು, ಯಾರಿಗಾದ್ರೂ ದಾನದ ರೂಪದಲ್ಲಿ ಯಾರೋ ಒಂದು ಆಶ್ರಮ ಕಟ್ಟಲಿ, ಸರ್ಕಾರಕ್ಕೆ ಕೊಟ್ಟರೆ ಅದು ಯಾರ್ಯಾರೋ ನುಗ್ಗಿ ನೀರು ಕುಡಿಯುವಂಥದ್ದು. ಆ ಕೆಲಸ ಮಾತ್ರ ಮಾಡಬೇಡ. ಹೀಗೆ ನಾಗರಾವ್ ಸಿನಿಮಾ ನೆನಪಾಗ್ಬೋದು. ಅದೊಂದು ಸೌಟು ಹಿಡ್ಕೊಂಡು ದೇವ್ರೇ ಕೋಪನ ದೇವ್ರೇ ನನ್ನ ಮೇಲೆ ಕೋಪನ ದೇವ್ರೇ ಏನು ಈ ಗದಾ ಪ್ರಹಾರವನ್ನು ಸಾಕು ಮಾಡುತ್ತಾಯೆ. ಕದಿಮ ನಮಸ್ಕಾರ. ಗಣೇಶ್ ಕಾಸರಗೋಡು, ಸ್ಪೀಡ್ ನ್ಯೂಸ್ ಕನ್ನಡ. ನನ್ನ ಅಂಕಣ ನೆನಪುಗಳ ಮೆರವಣಿಗೆ. ಇವತ್ತಿನ ನೆನಪುಗಳ ಮೆರವಣಿಗೆಯಲ್ಲಿ ನನ್ನ ಜೊತೆ ಬರ್ತಾ ಇರುವವರು ತಾರೆ, ಕಲಾವಿದೆ, ಲೀಲಾವತಿ, ಲೀಲಾವತಮ್ಮ, ಲೀಲಮ್ಮ, ನಾನು ಪ್ರೀತಿಯಿಂದ ಕರೆಯೋದು. ಅವರ ಒಂದು ಮಾತು ಈಗಲೂ ನನಗೆ ನೆನಪಿದೆ. ಎಂತೆಂಥ ಪಾತ್ರ ಮಾಡಿದ್ದೀರಮ್ಮ ಅಂತ ಕೇಳಿದೆ. ಅಯ್ಯೋ ಬಿಡ್ರಿ, ತಾಯಿಯಿಂದ ಹಿಡಿದು ನಾಯಿಯ ತನಕ ಪಾತ್ರ ಮಾಡಿದ್ದೀನಿ ನಾನು ಅಂತೇಳಿ. ನೋಡಿ, ತಾಯಿ ನಾಯಿ ಯಾವ ರೀತಿ ಅದು ಅವರು ಹಾಗೆ ಮಾತಾಡ್ತಾ ಇರುವಾಗ ಅವರ ಪಕ್ಕದಲ್ಲಿ ಒಂದು ಕರಿ ನಾಯಿ ಇತ್ತು. ನಾಯಿ ಅಂದರೆ ಪ್ರಾಣ ಲೀಲಾವತಮ್ಮನಿಗೆ. ತುಂಬ ಕಾರಲ್ಲಿ ಹೋಗುವಾಗೆಲ್ಲ ಆ ನಾಯಿಯನ್ನು ಪಕ್ಕದಲ್ಲಿ ಕೂರಿಸ್ಕೊಂಡೇ ಹೋಗ್ತಾಯಿದ್ರು. ನೀವು ತಮ್ಮಲ್ಲಿ ತುಂಬ ಜನ ಜರ್ನಲಿಸ್ಟ್ಗಳು ನಮ್ಮ ಪ್ರೆಸ್ ಕ್ಲಬ್ ಬಗ್ಗೆ ಬರೋದನ್ನು ನೋಡಿದ್ದಾರೆ. ಮಧ್ಯಾಹ್ನದ ಊಟ ಅವರು ಹೆಚ್ಚಾಗಿ ಬೆಂಗಳೂರಿಗೆ ಬಂದಾಗ ಮಾಡ್ತಿದ್ದಿದ್ದು ಪ್ರೆಸ್ ಕ್ಲಬ್ಬಲ್ಲಿ. ಅದ್ರ ಜೊತೆ ಒಂದೆರಡು ನಾಯಿ, ಮತ್ತು ಅವರ ಮಗ ವಿನೋದರಾಜ್, ಹೀಗೆ ಬಂದು ಅವರ ಪಾಡಿಗೆ ಅವರು ಅಲ್ಲಿ ಪತ್ರಕರ್ತರಿದ್ದಾರೋ, ಪತ್ರಕರ್ತರಿಗೆ ಲೀಲಾವತಿಯೋ ಏನೂ ಸಂಬಂಧ ಇಲ್ಲದಾಗೆ ಅವರು ಬಂದು ಊಟ ಮಾಡಿ ವಿತ್ ಆಲ್ ರೆಸ್ಪೆಕ್ಟ್. ಅಲ್ಲಿ ಆ ಹುಡುಗರೆಲ್ಲ ಲೀಲಾವತಮ್ಮನ ಯಾವ ಥರ ನೋಡ್ಕೊಂಡಿದ್ದಾರೆ, ಮನೆಯ ಅಮ್ಮನಾಗಿ ನೋಡ್ಕೊಳ್ತಾಯಿದ್ರು. ಅಲ್ಲಿ ಊಟ ಮಾಡಿ ಹೋಗ್ತಾಯಿದ್ದಂಥ ಲೀಲಾವತಿ. ನಾನು ಊಟ ಅಂತ ಹೇಳಿದಾಗ ಒಂದು ನೆನಪಾಯಿತು, ಒಂದು ಘಟನೆ ನೆನಪಾಯಿತು. ಅದು ಲೀಲಾವತಿಯವರ ಸೊಂಡೆಕೊಪ್ಪದ ಮನೆ ಅಂದರೆ ಆಗ ಮನೆ ಅಂತ ಏನಿಲ್ಲ, ಒಂದು ಗುಡಿಸಲು ಥರ ಕಟ್ಟಿದ್ರು. ಅದು ಬರೀ ಗುಡ್ಡಾಗಿತ್ತು ಆಗ. ಈಗೆಲ್ಲ ತುಂಬ ಚೆಂದ ಮಾಡಿದ್ದಾರೆ ಅಂತ ಕಾಣುತ್ತೆ. ನಾನು ಹೋಗಬೇಕಲ್ಲಿಗೆ. ಬರೀ ಗುಡ್ಡ. ಪರ್ಚೇಸ್ ಮಾಡಿದ ಟೈಮಲ್ಲಿ ಗಣೇಶ್ ಅವರೇ, ನೀವು ಊಟ ಅಲ್ಲಿ ಅದೇ ಪ್ರೆಸ್ ಕ್ಲಬ್ನ ಊಟದ ಬಗ್ಗೆ ಮಾತಾಡ್ತಾ, ಗಣೇಶ್ ಅವರೇ ನೀವು ಒಂದು ಸಲ ನಮ್ಮ ಮನೆಗೆ ಬರಬೇಕು ಊಟಕ್ಕೆ. ಅದಕ್ಕೆ ಬಂದೇ ಬರ್ತೀನಿ ಅಂತ ಹೇಳಿದೆ. ಬರೀ ಹೀಗೆ ತೇಲಾಡಿಸ್ಕೊಂಡು ಹೇಳಿ ಸಾಲದು, ನೀವು ಬರಬೇಕಂದ್ರೆ ಬರಬೇಕು ಅಷ್ಟೇ. ನಾಳೆ ನೀವು ಬರ್ತೀರಿ ನಮ್ಮ ಮನೆಗೆ, ವಿನೋದನ ಕಳಿಸ್ತೀನಿ, ನಿಮ್ಮ ಹತ್ರ ಕಳಿಸ್ತೀನಿ, ಕಾರು ಕೊಟ್ಟು ಕಳಿಸ್ತೀನಿ, ನೀವು ಬರಬೇಕು ಅಂತ ಹೇಳಿದ್ರು. ಪಕ್ಕ ಅದೊಂದು ಅವಕಾಶ ಅಲ್ವಾ, ಸುಮ್ಮನೆ ಹೋಗಿ ನೋಡ್ಕೊಂಡು ಬರೋಣ ಅಂಥೇಳಿ ಅಲ್ಲಿಗೆ ಹೋದ್ವಿ. ಕಾರು ಬಂತು, ಕಾರಲ್ಲಿ ಕೂರಿಸ್ವಿ. ಕಾರಲ್ಲಿ ಯಥಾಪ್ರಕಾರ ಕಪ್ಪು ನಾಯಿ, ಅವರ ಪ್ರೀತಿಯ ನಾಯಿ. ಸೊ ಅದರ ಬಗ್ಗೆ ಒಂದಷ್ಟು ಮಾತಾಡಿದರು. ಸೀದಾ ಹೋಗಿ ರಾಜಾಜಿನಗರದ ಯಾವುದೊಂದು ಅಂಗಡಿ ಮುಂದೆ ನಿಲ್ಲಿಸಿದ್ರು ಕಾರು. ವಿನೋದ್ ಯಾಕೆ ನಿಲ್ಲಿಸಿದ್ದೇನು ಅಂತ ಗೊತ್ತಾಗಿಲ್ಲ. ಅದು ನೋಡ್ತೇನೆ ಫಿಶ್ ಅಂಗಡಿ, ಮೀನಿನ ಅಂಗಡಿ. ಒಳಗೆ ಹೋದರು, ಒಂದಷ್ಟು ಫಿಶ್ ಏನೋ ಪರ್ಚೇಸ್ ಮಾಡಿದರು. ಬ್ಯಾಗ್ ಹಿಡ್ಕೊಂಡು, ಕಪ್ಪು ಬ್ಯಾಗ್ ಹಿಡ್ಕೊಂಡು ಬಂದು ಕಾರ್ ಹತ್ತಿದ್ರು. ಮತ್ತು ಕತೆ ಹೇಳ್ತಾ ಹೋದರು. ಕತೆ ಅಂದರೆ ಇಂಡಸ್ಟ್ರಿ ಬಗ್ಗೆ, ಅಮ್ಮ ಬೆಳೆದಿರೋ ಬಗ್ಗೆ, ಅಮ್ಮನಿಗೆ ಆಗ್ತಿರೋ ಹಿಂಸೆಯ ಬಗ್ಗೆ, ಅವರಿವರು ಕಲ್ಲು ಹೊಡ್ತಿರೋ ಬಗ್ಗೆ, ಏನು ಹೆಂಗೆ ಎಲ್ಲ ವಿಷಯ
ಇಲ್ಲಿಂದ ಸೊಂಡೆಕೊಪ್ಪದವರೆಗೆ ಮಾತಾಡ್ತಾ ಹೋಗ್ದೆವು. ಸ್ವತಃ ನಮ್ಮ ವಿನೋದ್ ರಾಜ್ ಡ್ರೈವ್ ಮಾಡ್ತಾಯಿದ್ರು. ನನ್ನ ಪಕ್ಕದಲ್ಲಿ DC ನಾಗೇಶ್, ತುಂಬ ಆತ್ಮೀಯ ಗೆಳೆಯ, ಫೋಟೋಗ್ರಾಫರ್, ಎಲ್ಲ ಪತ್ರಿಕೆಗಳಿಗೆ ಫೋಟೋ ತೆಗೆಯುವಂಥ ಪತ್ರಿಕಾ ಛಾಯಾಗ್ರಾಹಕ ಅವರು ಇಲ್ಲ ಈಗ. ಸೊ ಅದು ಸದಾ ನೆನಪಾಗಿ ಉಳಿತದೆ. ಸೊ ಅವರು ನಮ್ಮ ಜೊತೆ ಇದ್ದರು. ನಾವು ಒಟ್ಟಿಗೆ ಹೋಗಿ ಅಲ್ಲಿ ನೋಡ್ತೀನಿ, ಬರೀ ಗುಡ್ಡಗಳು ಕಾಣ್ತಾಯಿದೆ. ಅಲ್ಲಲ್ಲಿ ಒಂದು ಏನು ಹೊಂಡ, ನೀರಿರುವ ಹೊಂಡ, ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಈಗ ಸ್ವಿಮ್ಮಿಂಗ್ ಪೂಲ್ ಆಗಿರಬೇಕು ಅಂತ ಅನಿಸುತ್ತೆ. ಆಗ ಬರೀ ಹೊಂಡ, ನೀರಿತ್ತು. ಆಮೇಲೆ ಒಂದಷ್ಟು ಗಿಡಗಳು, ಇದು ಎಸ್ಪೆಷಲಿ ಸೀತಾಫಲ ಗಿಡ ತುಂಬ ಇತ್ತಲ್ಲಿ. ಇದು ಹೇಳಿದ್ದಾರೆ, ಅಲ್ಲಿ ಕೂತ್ಕೊಂಡಾಗ ಕತೆ ಹೇಳಿದರು ಅವರು. ಅದು ಆ ಜಾಗನ ಪರ್ಚೇಸ್ ಮಾಡಿದ್ದು ಹೇಗೆ ಅಂತ. ಒಂದು ದಿವಸ ಸೊಂಡೆಕೊಪ್ಪ ಮಾರ್ಗ ಆಗಿ ಹೋಗ್ತಾ ಇದ್ದಾರಂತ. ಆ ಕಡೆ ಹೋಗುವಾಗ ಅಲ್ಲಿ ಸೀತಾಫಲ ಎಲ್ಲ ಫಲ ಬಿಟ್ಟಿದ್ದೆಲ್ಲ ನೋಡಿದರು. ಈಗ ಏನು ಪರ್ಚೇಸ್ ಮಾಡಿದ್ದರೋ ಆ ಜಾಗದಲ್ಲಿ. ನಮ್ಮ ಲೀಲಮ್ಮನಿಗೆ ಸೀತಾಫಲ ಅಂದರೆ ತುಂಬ ಇಷ್ಟ. ಸೀತಾಫಲ ಅಂದರೆ ತುಂಬ ಇಷ್ಟ. ಸೊ ಅಲ್ಲಿ ಏನು ಮಾಡಿದರು, ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರು. ಮಗನ ಹತ್ರ, ಮಗ ಪಕ್ಕದಲ್ಲಿದ್ದಾನೆ, ಡ್ರೈವ್ ಮಾಡ್ತಾಯಿದ್ದಾನೆ. ಇದನ್ನು ತೊಗೊಳ್ಬಿಡೋಣ ಅಂತೇಳಿ. ಅಮ್ಮ ಏನಮ್ಮ ಹುಚ್ಚಮ್ಮ ನಿನಗೆ, ನಮಗೆ ಬೇಕಾದಷ್ಟಿದೆ, ಅದೇ ಮತ್ತೆ ಇದೊಂದು ಯಾಕೆ ಹೊರೆ, ಬೇಡ ಅಂತ ಹೇಳ್ದಂತೆ. ವಾಪಸ್ಸು ಬರುವಾಗ, ಆ ಕಡೆ ಹೋಗಿ ಬರುವಾಗ ಮತ್ತೆ ಅಲ್ಲೇ ನಿಲ್ಲಿಸಿ, ಇದು ನಾನು ಪರ್ಚೇಸ್ ಮಾಡಲೇಬೇಕಮ್ಮ, ಇದು ನನಗೆ ಬೇಕಿದು ಈ ಜಾಗ ಅಂತ. ಅದೊಂಥರ 7 ಬೆಟ್ಟ ಇದ್ದಂಥ ಜಾಗ, 7 ಬೆಟ್ಟ ಇರುವಂಥ ಒಂದು ಜಾಗ. ಅದನ್ನು ಯಾಕೆ, ಅದನ್ನು ಮತ್ತೆ ಅಲ್ಲಿ ಇದೆಲ್ಲ ಯಾಕೆ ದುಡಿಬೇಕು ಈ ವಯಸ್ಸಲ್ಲಿ, ಬಿಟ್ಟುಬಿಡು ಅಂತ ಎಷ್ಟೇ ಹೇಳಿದರೂ ಕೇಳಲಿಲ್ಲ. ನಾನು ಪರ್ಚೇಸ್ ಮಾಡಬೇಕು ಅಂತ ಸಂಬಂಧಪಟ್ಟವ್ರ ಹತ್ರ ಮಾತಾಡಿಬಿಟ್ಟು ಅದನ್ನು ಪರ್ಚೇಸ್ ಮಾಡೇ ಬಿಟ್ಟರು. ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗಿರೋದು ಯಾರು, ವಿನೋದರಾಜ ಕಾರಲ್ಲಿ. ನಾವು ಅಲ್ಲಿ ಹೋಗಿರೋದು. ಅಲ್ಲಿ ಹೋಗೋಷ್ಟರಲ್ಲಿ ಒಂದು ಟೆಂಟ್ ಹಾಕಿದ್ರು, ಪ್ಲಾಸ್ಟಿಕ್ ಶೀಟ್ನಲ್ಲಿ, ಸ್ವಲ್ಪ ಗುಡ್ಡದ ಮೇಲೆ. ನಾವು ಅಲ್ಲೆಲ್ಲಿ ತಿರುಗಾಡ್ಕೊಂಡು ಹೋದ್ವಿ. ಅಲ್ಲಿ ಕೆಲವು ಭತ್ತ ಇದೆಲ್ಲ ಬೆಳೆಸಿದ್ರು, ಗದ್ದೆ ಮಾಡ್ಕೊಂಡಿದ್ರು. ಒಂದು ಜೌಗು ಜಾಗದಲ್ಲಿ ಒಂದು ಗದ್ದೆ ಮಾಡಿ, ಒಂದು ಸ್ಪೆಷಲ್ ಆದಂಥ ಅಕ್ಕಿ ಬಗ್ಗೆ ಏನೋ ಹೇಳಿದ್ರಪ್ಪ, ಏನೋ ಹೇಳಿದೆ ನೆನಪು. ಅದೊಂದು ವಿಶೇಷವಾದ ಇದು ಭತ್ತ, ಅದನ್ನು ಇಲ್ಲಿ ಬೆಳೀತಾ ಇದ್ವಿ ಅಂತೇಳಿ. ಹಸಿರು, ಎಲ್ಲಿ ನೋಡಿದ್ರು ಹಸಿರು. ಅಷ್ಟು ಗುಡ್ಡ, ಬರೀ ಗುಡ್ಡ ಅಂತ ಗೊತ್ತಾಗ್ತಾ ಇರಲಿಲ್ಲ, ಹಸಿರು ಗುಡ್ಡ. ಅಲ್ಲಿ ಸುತ್ತಾಡಿದ್ವಿ, ಎಲ್ಲ ನೋಡಿದ್ವಿ. ಹೊಂಡ, ತಿಳಿ ನೀರು ಭಾರಿ ಚೆನ್ನಾಗಿತ್ತು ಅದು. ಹೊಂಡ ನೋಡಿದ್ವಿ. ಅಲ್ಲಿಂದ ಸೀದಾ ಮೇಲೆ ಬಂದ್ವಿ. ಅಂದರೆ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು, ಊಟದ ಸಮಯ. ಅಲ್ಲ ಇದೆಲ್ಲ ಏನು ಪ್ಲಾಸ್ಟಿಕ್ ಶೀಟ್ ಹಾಕಿ, ಟೆಂಟ್ ಹಾಕಿ ಕೂತ್ಕೊಂಡಿದ್ವಲ್ಲ. ಅಲ್ಲಿ ಕೂತ್ಕೊಂಡಾಗ ಅಲ್ಲೇ ಒಂದು ಒಲೆ, ಅದರ ಮೇಲೆ ಇದು ಪಾತ್ರೆ, ಪಗಡೆ ಅದೆಲ್ಲ ತಂದಿಟ್ಟು ನಮ್ಮ ಎದುರೇ ಮೀನು ಫ್ರೈ ಮಾಡಿದರು. ನಮ್ಮ ಎದುರೇ ಅಮ್ಮ ಲೀಲಮ್ಮ, ನಾನು ನಾಗೇಶ್ ಆಶ್ಚರ್ಯದಿಂದ ನೋಡ್ತಾ ಇದ್ವಿ. ಇದೇನಿದ್ದು, ಈಗ ಯಾಕೆ ಇಷ್ಟೆಲ್ಲ ಕಷ್ಟ ಬೀಳ್ತಾಯಿದ್ದಾರೆ, ಎಲ್ಲೋ ಹೋಗ್ಬೋದಿತ್ತು ಹೋಟೆಲಿಗೆ ಹಶು ಆದರೆ ಅಂತೇಳಿ ನಾವು ಎಲ್ಲ ಮಾತಾಡ್ಕೊಳ್ತಾ ಇರೋ. ಇಲ್ಲ, ನನ್ನ ಅಡುಗೆ, ನನ್ನ ಕೈ ಅಡುಗೆ ನೀನು ತಿನ್ನಲೇಬೇಕು ಅಂಥೇಳಿ ಫಿಶ್ ಫ್ರೈ ಎಲ್ಲ ಮಾಡಿದರು. ತುಂಬ ರುಚಿಕಟ್ಟಾಗಿತ್ತು. ಕೊಟ್ಟರು ಆತಿಥ್ಯ, ಅದ್ಭುತ ಆತಿಥ್ಯ. ಆಮೇಲೆ ಅವರು ಟ್ರ್ಯಾಕ್ಟರ್ನಲ್ಲಿ ಉಳ್ತಾಯಿದ್ರು ವಿನೋದ್. ಸೊ ಅದನ್ನು ಶೂಟ್ ಮಾಡಬೇಕಾದ್ರೆ ಇನ್ನೊಂದು ಸಲ ನಾವು ಬರ್ತೀವಿ ಅಂತೇಳಿ ಎಲ್ಲ ಪ್ರಾಮಿಸ್ ಮಾಡಿ, ಸೊ ಹೊರಗೆ ಬಂದ್ವಿ. ಅಲ್ಲಿ ಕೂತ್ಕೊಂಡಾಗ, ಊಟ ಮಾಡ್ತಾಯಿದ್ದಾಗ ನಡೆದ ಕೆಲವು ಮಾತುಕತೆ, ಅದು ಇನ್ನೂ ನನ್ನ ತಲೆಯಲ್ಲಿ ಹಾಗೆ ಉಳಿದುಬಿಟ್ಟಿದೆ. ನಿಮ್ಗೆ ಎಷ್ಟಿದೆ ಆಸ್ತಿ, ಯಾಕೆ ಇದನ್ನು ತೊಗೊಂಡು, ವಿನೋದ್ ಏನು ಕೇಳಿದ್ರು ಅದೊಂದು ಬೇರೊಂದು ರೂಪದಲ್ಲಿ ನಾನು ಕೇಳಿದೆ. ಅಂದರೆ ನನಗೆ ಒಟ್ಟು ಎಷ್ಟು ಸಂಪಾದನೆ ಇದೆ ಅವರಿಗೆ ಅಂತ ಒಂದು ಕುತೂಹಲಕ್ಕೆ. ಲೀಲಾವತಮ್ಮನಿಗೆ ಇದೆ, ನನಗೆ ಚೆನ್ನೈನಲ್ಲಿ ತುಂಬ ಜಮೀನಿದೆ. ಆಮೇಲೆ ನೆಲಮಂಗಲದಲ್ಲಿ ಒಂದು 8 ಎಕರೆ ಜಾಗದಲ್ಲಿ ಒಂದು ಫಾರ್ಮ್ ಹೌಸ್ ಥರ ಕಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಗಿಡ ಹಾಕಿದ್ದೀನಿ. ತೆಂಗು ಇದೆ, ಕಂಗು ಇದೆ, ಆಮೇಲೆ ಪೇರಳೆ, ಸೀತಾಫಲ, ಚಿಕ್ಕು ಎಲ್ಲ ಬೆಳೆಸಿದ್ದೇನೆ ಅಲ್ಲಿ ಅಂತ ಹೇಳಿದರು. ಆಮೇಲೆ ಇದು ಸೊಂಡೆಕೊಪ್ಪದ ಈ ಜಾಗ. ಆಮೇಲೆ ಮೈಸೂರಿನಲ್ಲಿ ಮೂಡಾದ ಒಂದು 2 ಸೈಟ್ ಇದೆ ಅಂತ ಹೇಳಿದ್ರಪ್ಪ. ನೋಡಿ, ಇದು ಆಮೇಲೆ ಹೇಳಿದ್ದೇನೆಂದರೆ, ಇದು ಇಷ್ಟೂ ನನ್ನ ಸ್ವಂತ ಸಂಪಾದನೆ. ನಾನು ಏನು ಅಭಿನಯಿಸಿದ್ನೋ, ನಾನೇನು ಪ್ರೊಫೆಷನ್ ಆಗಿ ತಗೊಂಡನೋ, ಅದರ ಸಂಪಾದನೆಯಲ್ಲಿ ತೆಗೆದಂಥ ಕೂಡಿಟ್ಟು ನನ್ನ ಮಗನಿಗಾಗಿ ತೆಗೆದಿರುವಂತಹ ಒಂದು
ಜಮೀನು ಮನೆ ಎಲ್ಲನೂ ನಂದೇ ಇದು ಸ್ವಂತದ್ದು ಅಂತ ಹೇಳಿದರು. ಎಸ್ ಆಗಿರ್ಬೋದು. ಅದರಲ್ಲಿ ಒಂದು ಸಿನಿಮಾ ಮಾಡಿದರು. ಮಗನಿಗೆ ಯಾರೂ ಕರೆದು ಸಿನಿಮಾ ಕೊಡ್ತಾ ಇಲ್ಲ ಅಂತ ಹೇಳೋದು, ನಾನೇ ಮಾಡ್ತೀನಿ ಅಂತೇಳಿ ಲೀಲಮ್ಮ ಮುಂದೆ ಬಂದರು. ಅದು ಆ ಸಿನಿಮಾದ ಹೆಸರು ರಾಜಣ್ಣ ಅಂತ. ಅದಕ್ಕೆ ದುಡ್ಡು ಎಲ್ಲಿಂದ? ದುಡ್ಡು ಎಲ್ಲಿದು ಏನು ಚೆನ್ನೈನ ಒಂದು ಎಕರೆ ಜಾಗ ಮಾರಿ 60 ಲಕ್ಷ 70 ಲಕ್ಷ ಏನೋ ಆಗಿರಬೇಕು ಆ ಕಾಲದಲ್ಲಿ. ಸೊ ರಾಜಣ್ಣ ಅಂತ ಸಿನಿಮಾ ಮಾಡಿದರು. ರಾಜಣ್ಣ ಸಿನಿಮಾಕ್ಕೆ ರಾಜಣ್ಣ ಅಂತೇಳಿ ಹೆಸರಿಟ್ಟರು. ಆ ರಾಜಣ್ಣದ ಸಿನಿಮಾ ಸಂದರ್ಭದಲ್ಲಿ ಗಾಂಧಿನಗರದಲ್ಲಿ ಒಂದು ಆಫೀಸ್ ಇದೆ ಅವರಿಗೆ, ಅಲ್ಲಿಗೆ ನನ್ನನ್ನು ಕರ್ಕೊಂಡೋಗಿದ್ದರು. ಅಲ್ಲೂ ಕೂಡ ತುಂಬ ಮಾತುಕತೆ ಆಯಿತು. ಸೊ ಆಗ ಒಂದು ಮಾತು ಹೇಳಿದರು ಲೀಲಮ್ಮ, ನಿಮ್ಮ ಏನಾದರೂ ಇದ್ದರೆ, ಅವರು ತುಂಬ ಚಂದ ಮಾತಾಡ್ತಾಯಿದ್ರು. ತುಂಬ ಚಂದ ಮಾತಾಡೋದಂದರೆ ದಕ್ಷಿಣ ಕನ್ನಡದ ಭಾಷೆ, ಅದರ ಮಧ್ಯೆ ಈ ಡೈಲಾಗ್ ಓಡಿದ್ದು ಇದೆಯಲ್ಲ, ಅದು ತುಂಬ ನನಗೆ ಭಾಳ ಇಷ್ಟ ಆಗ್ತಾಯಿತ್ತು. ಅಮ್ಮ ನೀವು ಯಾಕೆ ಡೈಲಾಗ್ ಬರಿಬೋದು ಸಿನಿಮಾಕ್ಕೆ ಅಂತೇಳಿ ಕೇಳಿದೆ. ಇಲ್ಲ ಬರಿಬೋದು, ಅದೆಲ್ಲ ನನಗೆ ಆಗಲ್ಲ, ಬಟ್ ಈ ಥರ ಒಂದೊಂದು ಹೊಡಿತಾ ಇರ್ತೇನೆ ಆಗಾಗ, ನನಗೆ ಖುಷಿ ಆಗುತ್ತೆ ಕೇಳಿದ ಮೇಲೆ ಅಂತೇಳಿ. ಅಂದರೆ ಸ್ಕ್ರಿಪ್ಟಿನಲ್ಲೇ ಕೂತ್ಕೊಳ್ಬೋದಲ್ಲ, ಏನು ತೊಂದರೆ ಇಲ್ಲ. ಆದರೆ ಈಗ ಏನು ಬೇಡ, ಒಂದು ಆಸೆ ಇದೆ ನನಗೆ. ಆಗ ನಾನು ಕೇಳಿದೆ, ನೀವು ಅದನ್ನು ಸಿನಿಮಾ ಸ್ಕ್ರಿಪ್ಟು ಅದು ಇದು ಅಲ್ಲದಿದ್ದರೂ ಕೂಡ ನಿಮ್ಮ ಲೈಫ್ ಸ್ಟೋರಿ ಬರಿಬೋದಲ್ಲ, ನಿಮ್ಮ ಬಯೋಗ್ರಫಿ ಬರಿಬೋದಲ್ಲ ಅಂತೇಳಿ. ಅಯ್ಯೋ ಬೇಡ ಬೇಡ ಬೇಡ, ಅದೆಲ್ಲ ಬರೆದು ಇನ್ನೇನೋ ಆಗೋದು, ಅದೆಲ್ಲ ಬೇಕಾಗಿಲ್ಲ, ನನಗೇನು ಇಂಟ್ರೆಸ್ಟ್ ಇಲ್ಲ ಅಂತ ಲೀಲಮ್ಮ ಹೇಳಿದರು. ನೀನು ಬರೀತೀಯಾ ಅಂತ ಕೇಳಿದರು. ಓಹ್ ಖಂಡಿತ ಬರೀತೀನಿ, ನೀವು ಏನು ಹೇಳ್ತೀರೋ ಅಥವಾ ರೆಕಾರ್ಡ್ ಮಾಡಿಕೊಳ್ತೀರೋ ಅದನ್ನು ನಾನು ಅಕ್ಷರ ರೂಪ ಕೇಳಿಸ್ತೀನಿ, ಖಂಡಿತ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಲೀಲಮ್ಮನಿಗೆ. ಆದರೆ ಅದು ಅದು ನನ್ನ ಕಪ್ ಆಫ್ ಟೀ ಆಗಿರಲಿಲ್ಲ, ಅದು ರವಿ ಬೆಳಗೆರೆಯ ಕಪ್ ಆಫ್ ಟೀ ಆಗಿತ್ತು. ಸೊ ಅಲ್ಲಿಗೆ ಆಫೀಸಿಗೆ, ಹಾಯ್ ಬೆಂಗಳೂರು ಆಫೀಸಿಗೆ ಲೀಲಮ್ಮ ಓದ್ದು ಯಾವಾಗ, ಅದನ್ನು ಯಾವಾಗ ರವಿ ಬೆಳಗೆರೆ ಹತ್ರ ಮಾತಾಡಿದರು ಒಂದು ನನಗೆ ಏನು ಐಡಿಯಾ ಇಲ್ಲ, ಬಟ್ ಪುಸ್ತಕ ಬಂದಾಗ ಅದು ದೊಡ್ಡ ಸುದ್ದಿ ಆಗಿತ್ತು. ರಾಜ್ ಲೀಲಾ ವಿನೋದ ಅಂತ ಆ ಟೈಟ್ಲ್, ಪುಸ್ತಕಕ್ಕೆ ಟೈಟ್ಲ್ ಕೊಟ್ಟು ರಾಜ್ಕುಮಾರ್ ಒಂದು ಮಗು ಮತ್ತು ಲೀಲಮ್ಮ ಇದ್ದಂಥ ಒಂದು ಫೋಟೋ ಹಾಕ್ಕೊಂಡು ಹೊಡೆದ್ಬಿಟ್ರು ರವಿ ಬೆಳಗೆರೆ. ಸೊ ಅವರಿಗೆ ನನ್ನ ಹತ್ರ ಹೇಳ್ಕೊಳ್ಬೇಕಾದ ಕತೆ ಅದೇ ಆಗಿರ್ಬೋದೇನೋ ಗೊತ್ತಿಲ್ಲ. ಆಮೇಲೆ ಅದು ಪ್ರಿಂಟಾಗಿ ಬಂದ ಮೇಲೆ ಏನೇನು ಗೊಂದಲ ಆಯಿತು, ಏನೇನು ಗಾಸಿಪ್ ಆಯಿತು, ಏನೇನು ಅವರಿಗೆ ತೊಂದರೆ ಆಯಿತು ಲೀಲಮ್ಮನಿಗೆ, ಅದರ ಬಗ್ಗೆ ಏನು ಮಾತಾಡಲಿಕ್ಕೂ ಹೋಗಿಲ್ಲ. ಅಷ್ಟರಲ್ಲೇ ಸ್ವಲ್ಪ ಅಂತರ ಇತ್ತು ನಮಗೂ ವಿನೋದ್ ಮತ್ತು ಲೀಲಮ್ಮನಿಗೆ. ಒಂದು ಹಂತದಲ್ಲಿ ತೊಂದರೆ ಅನುಭವಿಸಿದರು ಲೀಲಮ್ಮ. ಬಟ್ ಪುಸ್ತಕದಲ್ಲಿ ಏನು ಬಂದಿದೆಯೋ ಅದು ನಾನು ಪೂರ್ತಿಯಾಗಿ ಓದಿಲ್ಲ, ಟೈಟ್ಲ್ ಮಾತ್ರ, ಮುಖಪಟ ಮಾತ್ರ ನಾನು ನೋಡಿದ್ದೀನಿ, ಓದಲಿಕ್ಕೂ ಆಗಿಲ್ಲ. ಯಾವತ್ತಾದರೂ ಓದ್ಬೋದೋ ಏನೋ ಗೊತ್ತಿಲ್ಲ. ಸೊ ಅದು ಪುಸ್ತಕದ ಕತೆ. ಆಮೇಲೆ ಅವರ ಈ ದಾನ ಗುಣ ಇದೆಯಲ್ಲ, ದಾನ ಮಾಡುವಂಥ ಗುಣ ಅದು ವಿಪರೀತ ಅವರಿಗೆ, ಲೀಲಮ್ಮನಿಗೆ. ಯಾವುದೋ ಒಂದು ಹಳ್ಳಿಯನ್ನು ದತ್ತು ತಗೊಳ್ಳೋದಾಗಲಿ, ಒಂದು ಸಿಕ್ಕಿದವರಿಗೆ ಸಹಾಯ ಮಾಡೋದಾಗಲಿ, ಇದೆಲ್ಲ ಮಾಡ್ತಾಯಿದ್ದಿದ್ದು ಲೀಲಮ್ಮ ಮಾಡ್ತಾಯಿದ್ದು. ಅದಕ್ಕಿಂತ ಹೆಚ್ಚಾಗಿ ಸೊಂಡೆಕೊಪ್ಪದ ಮನೆ ಪಕ್ಕದಲ್ಲಿ ಒಂದು ಹಾಸ್ಪಿಟ್ಲ್ ಕಟ್ಟಿದರು, ಒಂದು ಆಸ್ಪತ್ರೆ. ಜನಜೀವನಕ್ಕೆ ಏನು ಬೇಕೋ ಅದನ್ನು ಕೊಡುವಂಥ ಮನಸ್ಸು ಇದೆಯಲ್ಲ, ಅದು ಗ್ರೇಟ್. ನಾನು ಸಂಪಾದಿಸಿದ್ದು ನಾನೇ ಅನುಭವಿಸ್ತೀನಿ ಅದಲ್ಲ, ಲೀಲಮ್ಮನಿಗೆ ಆ ದಾನ ಮಾಡುವಂಥ ಗುಣ ಇದೆಯಲ್ಲ, ಅದಕ್ಕಾಗಿ ಅಲ್ಲೊಂದು ಆಸ್ಪತ್ರೆ ಕಟ್ಟಿಸಿದರು. ತುಂಬ ಅಲ್ಲಿ ಹಳ್ಳಿಗರಿಗೆ ಭಾರಿ ಹೆಲ್ಪ್ ಆಯಿತು. ಆಮೇಲೆ ದಿನ ಈ ಸಾಮಾನು ಅವರ ಏನು ತರಕಾರಿ, ಅವರು ಬೆಳೆದಿರೋ ಏನೇನು ಬೆಳೆದಿರ್ತಾರೋ ತರಕಾರಿ, ಹೀರೆಕಾಯಿ, ಬದನೆಕಾಯಿ, ಇದನ್ನೆಲ್ಲ ಸಿಟಿಗೆ ತರಿಸಲಿಕ್ಕೆ ಎಲ್ಲರೂ ತಲೆಯಲ್ಲಿ ಹೊತ್ತುಕೊಂಡು ಬರ್ತಾಯಿದ್ರು. ರೋಡಲ್ಲಿ ಕಚ್ಚಾ ರೋಡು, ಮಣ್ಣಿನ ರೋಡು, ಇದನ್ನೆಲ್ಲ ಗಮನಿಸ್ತಾಯಿದ್ರು ಲೀಲಮ್ಮ. ಅದು ಏನು ಮಾಡಿದ್ರಂದರೆ ಫಸ್ಟು ಆ ರೋಡು ಸರಿ ಮಾಡಿಸಿದ್ರು, ಕಾಂಕ್ರೀಟೆಲ್ಲ ತಾರು ಹಾಕಿಸಿದ್ರು. ಹಾಕಿಸಿದ ಮೇಲೆ ಒಂದು ಬಸ್ಸು ಬರುವಂಗೆ ವ್ಯವಸ್ಥೆ ಮಾಡಿದ್ರು. ಈ ಅಮ್ಮ ಆ ಬಸ್ಸಿಗೆ ಬೇಕಾಗಿ ಹೋಗಿ ಶಾಂತಿನಗರದ ಆಫೀಸ್ನಲ್ಲಿ ಕೂತ್ಕೊಂಡು ಮಾತಾಡಿ ಸಂಬಂಧಪಟ್ಟವರಿಗೆ ವ್ಯವಸ್ಥೆ ಮಾಡಿ ಒಂದು ಬಸ್ಸು ವ್ಯವಸ್ಥೆ ಮಾಡಿದರು. ಯಾರು ಮಾಡ್ತಾರೆ ಅದನ್ನು? ಲೀಲಮ್ಮ ಮಾಡಿದರು. ಪಕ್ಕದಲ್ಲಿದ್ದಾನೆ ಹುಡುಗ,
ವಿನೋದರಾಜ್. ಸೊ ಆಸ್ಪತ್ರೆ, ಸ್ಕೂಲು, ಇದು ಬಸ್ಸು ವ್ಯವಸ್ಥೆ ಇದೆಲ್ಲ ಮಾಡಿ ಮಾಡಿ ತುಂಬ ಜನಪ್ರಿಯ ಆಯಿತು. ಅಲ್ಲಿ ಅವರು ಬಂದಾಗ ತುಂಬ ಹೊಸಬರಾಗಿ ಬೇರೆ ರೀತಿಯಲ್ಲಿ ನೋಡಿಕೊಂಡ್ರು. ನಟಿಯೊಬ್ಬರು ಬಂದಿದ್ದಾರೆ ಇಲ್ಲಿಗೆ ಅಂತೇಳಿ. ಆಮೇಲೆ ಅವರವರ ಮನೆಯ ಅಮ್ಮನಾಗಿ ಲೀಲಮ್ಮ ಅಲ್ಲಿ ಹೆಸರು ಪಡೆದರು ಈ ಕಾರಣಕ್ಕಾಗಿ. ಆಮೇಲೆ ಈಗ ನೋಡಿದರೆ ಅಲ್ಲೊಂದು ಸ್ಮಾರಕ ಇದೆ. ಎಲ್ಲ ಸ್ಮಾರಕಕ್ಕಾಗಿಯೇ ಒದ್ದಾಡ್ತಾ ಇದ್ದಾರೆ. ಅಲ್ಲಿ ಕಂಠೀರವ ಸ್ಟುಡಿಯೋ ಬೇಕು, ಇಲ್ಲಿ ಅಭಿಮಾನ ಸ್ಟುಡಿಯೋ ಬೇಕು, ಮತ್ತೊಂದು ಸ್ಟುಡಿಯೋ ಬೇಕು. ಆದರೆ ವಿನೋದರಾಜ್ ಅದ್ಭುತ ಪರ್ಸನಾಲಿಟಿ, ಅದ್ಭುತ ಹುಡುಗ. ಆ ಹುಡುಗ ಅಲ್ಲಿ ಒಂದು ಸ್ಮಾರಕ ಕಟ್ಟಿದ್ದಾನೆ ಅಮ್ಮನಿಗೆ. ಸ್ಮಾರಕ ಅಲ್ಲ ಅದು, ಅದು ದೇವಸ್ಥಾನ. ಆ ದೇವಸ್ಥಾನದ ಮೂರ್ತಿ ಲೀಲಮ್ಮ, ಲೀಲಾವತಿ. ಮಗ ಸಾರ್ಥಕವಾದ ಒಂದು ಕೆಲಸ ಮಾಡಿರೋದು. ಒಂದಲ್ಲ, ಅಮ್ಮ ಏನೇನು ದಾನ ಧರ್ಮ ಮಾಡ್ತಾಯಿದ್ರೋ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡ್ಬಂದಿದ್ದಾನೆ. ಎಷ್ಟು ಅಂದರೆ ಈಗ ಒಂಥರ ಏನಿದೆ ಅಂತ ಇದೇ ಗೊತ್ತಿಲ್ಲ, ಎಷ್ಟು ಆಸ್ತಿ ಪಾಸ್ತಿ ಲೀಲಮ್ಮ ಹೇಳಿದಷ್ಟು ನನಗೆ ಗೊತ್ತು. ಅದೆಲ್ಲ ಹಾಗೆ ಇದೆಯಲ್ಲ, ಅದರ ಒಂದು ಭಾಗನ ಸರ್ಕಾರಕ್ಕೆ ಕೊಡೋ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ ಅಂತ ಯಾರೋ ಹೇಳಿದ್ರಪ್ಪ. ಆ ಕೆಲಸ ಮಾತ್ರ ಮಾಡಬೇಡಪ್ಪ ವಿನೋದು. ಆಮೇಲೆ ನಾನು ಫೋನ್ ಮಾಡಿ ಮಾತಾಡಿದೆ, ಇಂಥ ಮಾತಾಡಬೇಕು ವಿಷಯ. ಅಣ್ಣ ಬನ್ನಿ ಯಾವತ್ತಿದ್ರು ಬನ್ನಿ, ನಿಮಗೇನು ಇನ್ವೈಟ್ ಮಾಡೋದಕ್ಕೆ, ನಿಮ್ಮ ಮನೆ ಅದು, ಬನ್ನಿ ಅಂತೇಳಿ ಅಷ್ಟೇ ಹೇಳಿ ಸಿಗಲ್ಲ. ಆಮೇಲೆ ಲೀಲಾವತಿ ಅವರು ಬದುಕಿರುವಾಗಲೇ ನಾನು ಮಾತಾಡಬೇಕು ಅಂತೇಳಿ ಹೇಳಿದಾಗ, ಇಲ್ಲ ಅವ್ರು ಚೆನ್ನೈಗೆ ಹೋಗಿದ್ದಾರೆ, ಬರ್ತಾರೆ, ಬಂದ ಕೂಡಲೇ ನಾನು ಹೇಳ್ತೀನಿ ಅಣ್ಣ ಅಂತೇಳಿ ವಿನೋದ್ ಹೇಳ್ತಾಯಿದ್ರು. ಮಾತಾಡಲಿಕ್ಕೆ ಕೊನೆಗಳಿಗೆಯಲ್ಲಿ ಮಾತಾಡಲಿಕ್ಕೆ ಆಗಿಲ್ಲ. ಸೊ ಒಂದು ಪೋರ್ಷನ್, ಒಂದು ಅಂಶ, ಒಂದು ಭಾಗ ಅವರ ಸಂಪಾದನೆ ಏನಿದೆ, ಸಂಪಾದನೆ ಅಂದರೆ ಆಸ್ತಿ, ಅದರಲ್ಲಿ ಒಂದು ಭಾಗನ ಸರ್ಕಾರಕ್ಕೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾನೆ ಅಂತ ಯಾರೋ ಹೇಳಿದ್ರಪ್ಪ. ಅದು ಮಾತ್ರ ಮಾಡಲಿಕ್ಕೆ ಹೋಗ್ಬೇಡಮ್ಮ. ಯಾರಿಗಾದರೂ ವ್ಯಕ್ತಿಗೆ ಕೊಟ್ಬಿಡು, ಯಾರಿಗಾದರೂ ದಾನದ ರೂಪದಲ್ಲಿ ಯಾರೋ ಒಂದು ಆಶ್ರಮ ಕಟ್ಟಲಿ, ಅದು ನಡೀತದೆ. ನಿಮ್ಗೆ ಗೊತ್ತು, ವಿನೋದರಾಜಿಗೆ ಗೊತ್ತು ಅದು ಯಾವ ರೀತಿ ಇರಬೇಕು ಅಂತ. ಬಟ್ ಈ ಸರ್ಕಾರಕ್ಕೆ ಕೊಟ್ಟರೆ ಅದು ಯಾರ್ಯಾರೋ ನುಂಗಿ ನೀರು ಕುಡಿಯುವಂಥದ್ದು. ಆ ಕೆಲಸ ಮಾತ್ರ ಮಾಡಬೇಡ ಅಂಥೇಳಿ ಇಲ್ಲಿ ವಿನಯಪೂರ್ವಕವಾಗಿ ನಮ್ಮ ಸೋದರ ಸಮಾನ ನಮ್ಮ ವಿನೋದರಾಜಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸೊ ಅಮ್ಮ ಏನು ಮಾಡಿದ್ರೋ ಅದನ್ನು, ಆ ದಾನ ಧರ್ಮನ ಮಗ ಮುಂದುವರಿಸ್ತಾ ಇದ್ದಾನೆ. ಅಲ್ಲಿ ರಸ್ತೆ ಎಲ್ಲ ಗುಂಡು ಬಿದ್ದರೆ ತಾನೇ ಹೋಗಿ ಇದು ಯಾರಾದರೂ ಮಾಡ್ತಾರಾ? ಎಲ್ಲೋ ಅಲ್ಲಿ ಇಲ್ಲಿ ಪೊಲೀಸರು ಪಾಪ ಅವರು ಟ್ರಾಫಿಕ್ ಪೊಲೀಸ್ನವರು ಬಂದು ಗುಂಡಿ ಮುಚ್ಚೋದೆಲ್ಲ ನೋಡಿದ್ವಿ. ಈತ ಅದೊಂದು ಲಾರಿ ತೊಗೊಂಡೋಗಿ ಅದರಲ್ಲಿ ಈ ಜಲ್ಲಿ ಮತ್ತು ಟಾರೆಲ್ಲ ಮಿಕ್ಸ್ ಮಾಡಿದ ಜಾಗಕ್ಕೆ ಹೊಂಡ ಮುಚ್ಚಿಕೊಂಡು ತಾನೇ ಖುದ್ದು ನಿಂತ್ಕೊಂಡು ಮಾಡ್ತಾಯಿದ್ದಾನೆ ವಿನೋದರಾಜ್. ಇದಕ್ಕಿಂತ ಸಾರ್ಥಕ ಕೆಲಸ ಬೇರೇನಿದೆ? ಎಲ್ಲ ಅಮ್ಮನಿಗಾಗಿ ಅಂತ ಹೇಳ್ತಾನೆ. ಬೇರೆ ಲೀಲಮ್ಮನ ಮಗನೇ ಅಲ್ವಾ, ಮಾಡಲಿ, ಒಳ್ಳೊಳ್ಳೆ ಕೆಲಸ ಮಾಡಲಿ, ನಾವೆಲ್ಲ ಖುಷಿ ಪಡುವಂಥ ಕೆಲಸಗಳು. ಇದರೆಲ್ಲದರ ಮಧ್ಯೆ ನಾನು ಮತ್ತೆ ಒಂದು ಸಲ ನೆಲಮಂಗಲದ ಮನೆಗೆ ನಾನು ಹೋಗಬೇಕಾಗಿದೆ, ಹೋಗ್ತೀನಿ. ಅವತ್ತು ಹೋಗಿ ಎಲ್ಲ ನೋಡ್ಕೊಂಡು ಬಂದಿದ್ದೆ. ದೊಡ್ಡ ಕಾಂಕ್ರೀಟ್ ಮನೆ ಇದೆ, ಒಂದು ಔಟ್ ಹೌಸ್ ಥರ ಇದೆ. ಅಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅದ್ಭುತವಾದ ರೋಡ್ ಇದೆ. ಆ ರೋಡಿನ ಮಧ್ಯೆ ಒಳ್ಳೆ ನೀಲಗಿರಿ ಸಸಿ ಗಿಡಗಳು ಬೆಳೆದ ರೀತಿಯಲ್ಲಿ ಕಾಣುತ್ತೆ. ಅದ್ಭುತವಾದ ಹಳ್ಳಿ ಅದು. ಇಲ್ಲಿ ಸೊಂಡೆಕೊಪ್ಪನೂ ಅಷ್ಟೇ, ತುಂಬ ಫ್ಯಾಂಟಾಸ್ಟಿಕ್ ಗ್ರೀನರಿ ಇರುವಂತಹ ಹಳ್ಳಿ. ಅಲ್ಲಿಗೂ ಒಂದು ಸಲ ಹೋಗಬೇಕು, ಅಮ್ಮನ ನೋಡಿ ಒಂದು ನಮಸ್ಕಾರ ಹಾಕಬೇಕು. ಇದಕ್ಕೆ ಆ ದೇವತೆಯ ಯಾರು ವಿನೋದರಾಜ್ ಹೇಳೋದು, ಅದು ನನ್ನ ದೇವರು, ದೇವತೆ, ದೇವಿ ಅಮ್ಮ. ಅಲ್ಲಿ ಒಂದು ನಮಸ್ಕಾರ ಮಾಡಿ ಬರಬೇಕು ನಾನು. ಇದೆಲ್ಲ ಸಣ್ಣ ಯೋಜನೆ ಇಟ್ಕೊಂಡಿದ್ದೀನಿ. ಲೀಲಮ್ಮ ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ಕಲಾವಿದೆ ಆಕೆ. ನಾನು ಬೇರೆ ಏನೋ ಹೇಳಲಿಕ್ಕೆ ಹೋಗಿಲ್ಲ. ಅವರು ಈ ಸಿನಿಮಾದಿಂದ ಬಂದರು, ಇದು ಪ್ರಥಮ ಚಿತ್ರ, ಇದು 100ನೇ ಚಿತ್ರ ಅಂತ ಅದರ ಬಗ್ಗೆ ಏನು ಹೇಳಲಿಕ್ಕೆ ಹೋಗಿಲ್ಲ. ನನ್ನ ಪರ್ಸನಲ್ ಕಾಂಟ್ಯಾಕ್ಟ್ ಅಂದರೆ ನನ್ನ ನೆನಪುಗಳ ಮೆರವಣಿಗೆಯನ್ನು ಇಲ್ಲಿ ತೆರೆದುಕೊಂಡು ಹೇಳಿದ್ದೀನಿ ನಿಮ್ಮ ಹತ್ರ. ಸೊ ನಿಮಗೆ ನಾಗರಾವ್ ಸಿನಿಮಾ ನೆನಪಾಗ್ಬೋದು. ಅದರಲ್ಲಿ ವಿಷ್ಣುವರ್ಧನ್ ಅಮ್ಮ ಮಗ ಸಂಬಂಧ ಎಷ್ಟು ಚೆಂದ ಇದೆ ರೀ, ಅದ್ಭುತ ಸಂಬಂಧ. ಅದೊಂದು ಸೌಟು ಹಿಡ್ಕೊಂಡು ದೇವರೇ ಅಂತ ಹೇಳೋದಿದೆಯಲ್ಲ, ಅದು ನೋಡೋದು ಎಷ್ಟು ಚೆಂದ. ಇಂಥ ಒಂದು ಅಮ್ಮ ನಮಗೂ ಇರಬೇಕು ಅಂತ ಎಲ್ರಿಗೂ ಅನಿಸೋಂಥ ಒಂದು ಅಮ್ಮ ಲೀಲಮ್ಮ. ಇದು ಲೀಲಮ್ಮನ ಕತೆ. ಇಲ್ಲಿಗೆ ನಾನು ಇವತ್ತಿನ ಮೆರವಣಿಗೆಯನ್ನು ಮುಗಿಸ್ತಾ ಇದ್ದೀನಿ.
ಇನ್ನೊಮ್ಮೆ ಮತ್ತೊಂದು ಮೆರವಣಿಗೆಯಲ್ಲಿ ಇನ್ನೊಬ್ಬ ತಾರೆ ಅಥವಾ ತಂತ್ರಜ್ಞ ಬಗ್ಗೆ ಮಾತಾಡ್ತಾ ಮುಂದುವರಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.